ಇದು ಕಾಂತಾರ ಸಿನಿಮಾವನ್ನ ನೆನಪಿಸುವಂತಹ ದೃಶ್ಯ. ಅಂದು ದೈವನರ್ತನದ ವೇಳೆ ಕುಸಿದು ಬಿದ್ದು ಸಾವನ್ನಪ್ತಾನೆ ದೈವನರ್ತಕ. ಇಂದು ಅದೇ ದೈವನರ್ತಕನ ಮಗನಿಂದಲೇ ದೈವ ಸೇವೆಯನ್ನ ಮಾಡಲಾಗ್ತಾ ಇದೆ. ಸೇಮ್ ಕಾಂತಾರ ಸಿನಿಮಾದ ಒಂದಷ್ಟು ದೃಶ್ಯಗಳನ್ನ ನೆನಪಿಸುವಂತಹ ಸನ್ನಿವೇಶ ರಿಯಲ್ ಆಗಿ ನಡೆದಿದೆ. ಆದರೆ ಪುತ್ತೂರು ತಾಲೂಕಿನ ಎಡಮಂಗಲದಲ್ಲಿ ಶಿರಾಡಿ ದೈವ ಕೆಲವು ತಿಂಗಳ ಹಿಂದೆ ದೈವ ನರ್ತನದ ವೇಳೆ ದುರಂತ ಸಂಭವಿಸಿರುತ್ತೆ. ದೈವ ನರ್ತಕ ಕುಸಿದು ಬಿದ್ದು ಸಾವನ್ನಪ್ಪಿರ್ತಾರೆ. ಬಳಿಕ ಆ ಗ್ರಾಮದವರಿಂದ ದೈವದ ನರ್ತಕನ ಹುಡುಕಾಟವನ್ನ ಮಾಡಲಾಗ್ತಾ ಇರುತ್ತೆ. ಕಡೆಗೆ ಊರವರೆಲ್ಲ ಸೇರ್ಕೊಂಡು ಪ್ರಶ್ನಾ ಚಿಂತನೆಯನ್ನ ಇಡ್ತಾರೆ. ಮೃತ ವ್ಯಕ್ತಿಯ ಮಗನೇ ದೈವ ನರ್ತಕ ಆಗಬೇಕು ಅಂತ ಆ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬರುತ್ತೆ. ಸಾವನ್ನಪ್ಪಿದ್ದ ದೈವ ನರ್ತಕನ ಮಗನಿಗೆ ದೀಕ್ಷೆ ಬೂಳ್ಯವನ್ನ ನೀಡಲಾಗುತ್ತೆ. ದೀಕ್ಷೆ ಪಡೆದು ಸಂಬಂಧಪಟ್ಟ 4 ಗ್ರಾಮಕ್ಕೆ ದೈವಗಳ ಸೇವೆಯನ್ನ ಮಾಡುವಂತಹ ಜವಾಬ್ದಾರಿಯನ್ನ ಆತನಿಗೆ ವಹಿಸಲಾಗುತ್ತೆ. ಅಪೂರ್ವ ಕ್ಷಣವನ್ನ ಊರಿನ ಪರ ಊರಿನ ದೈವ ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ನೀವು ಕೂಡ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಾಡನಮ್ಮಗಳಂಚನೆ ದತ್ತನ ಮಾರಿ ಬರ್ತಾ ಇದೆ, ಬರ್ಪಣ ಮಾರಿ ಬೆಲೆ ಅಂತ ಇದೆ. ಸಣಗುತ್ತುಗಾರೆ ಬರೀ ಬಸ್ ಸಂತೋಷ ಸಣಗುತ್ತು ಬಾರಿಗೆ ಬಸ್ ಸಂತೋಷ ಗಾಡಿ ಮುಟ್ಟಂಗಳ ನಾಟಕ ದೇವರಾತು ದೈವಳೆ ಕಲ ನಾಡನಮ್ಮಗಳಂಚನೆ ದತ್ತನ ಮಾರಿ ಬರ್ತಾ ಇದೆ. ಒಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಂದಿನ ದಿನ ಕೆಲ ತಿಂಗಳ ಹಿಂದೆ ದೈವ ನರ್ತನದ ವೇಳೆ ದೈವ ನರ್ತಕ ಕುಸಿದು ಬಿದ್ದು ಸಾವನ್ನಪ್ಪಿದಂತಹ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ದೈವ ನರ್ತಕನ ಮಗನಿಗೆ ಪಟ್ಟ ಕಟ್ಟಿರುವಂತಹ ದೃಶ್ಯವನ್ನ ಇನ್ನೊಂದು ಕಡೆ ಗಮನಿಸ್ತಾ ಇದ್ದೀರಿ. ಸೊ ಇದು ಕಾಂತಾರ ಸಿನಿಮಾದ ಒಂದಷ್ಟು ದೃಶ್ಯಗಳನ್ನ ನೆನಪಿಸುತ್ತೆ. ಅಷ್ಟೇ ಅಲ್ಲ, ಈ ಅಪೂರ್ವ ಕ್ಷಣವನ್ನ ಆ ಊರಿನ ಮತ್ತು ಪರ ಊರಿನ ದೈವ ಭಕ್ತರು ನೋಡಿ ಕಣ್ತುಂಬಿಕೊಂಡ್ರು. ಬಹಳ ವಿಶೇಷ ಅಂತ ಅನ್ಸುತ್ತೆ. ಸಾವನ್ನಪ್ಪಿದಂತಹ ದೈವ ನರ್ತಕನ ಮಗನಿಗೆ ದೈವ ಸೇವೆಯನ್ನ ಮಾಡುವಂತಹ ಜವಾಬ್ದಾರಿಯನ್ನ ಈಗ ನೀಡಲಾಗಿದೆ. ಕೆಲ ತಿಂಗಳ ಹಿಂದೆ ದೈವ ನರ್ತನದ ವೇಳೆ ಕುಸಿದು ಬಿದ್ದು ದೈವ ನರ್ತಕ ಸಾವನ್ನಪ್ಪಿದ್ರು. ಇಂದು ಅದೇ ದೈವ ನರ್ತಕನ ಮಗನಿಗೆ ದೀಕ್ಷೆ ಬೂಳ್ಯವನ್ನ ನೀಡಿ ದೈವ ಸೇವೆಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ದೈವ ಮಗನಿಗೆ ಪಟ್ಟ ಕಟ್ಟುವಂತಹ ಪ್ರಶ್ನಾ ಚಿಂತನೆಯನ್ನ ಹಾಕಿದಾಗ ದೈವ ನರ್ತಕನ ಮಗನಿಗೆ ಪಟ್ಟವನ್ನ ಕಟ್ಟಬೇಕು ಅಂತ ಆ ಪ್ರಶ್ನಾ ಚಿಂತನೆಯಲ್ಲಿ ಬರುತ್ತೆ. ಆ ದೈವ ನರ್ತಕನ ಮಗನಿಗೆ ಪಟ್ಟ ಕಟ್ತಾ ಇರುವಂತಹ ಆ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಶಿರಾಡಿ ದೈವ ಹೇಳ್ತಾ ಇರುವಂತಹ ಮಾತುಗಳನ್ನ ಗಮನಿಸ್ತಾ ಇದ್ದೀರಿ. ಇದು ಕಾಂತಾರ ಸಿನಿಮಾ ದೃಶ್ಯವನ್ನ ನೆನಪಿಸ್ತಾ ಇದೆ. ಅಪರೂಪದ ಕ್ಷಣಗಳು ಅಂತ ಹೇಳ್ಬೋದು. ಇದು ಯಾವಾಗಲೂ ನಡೆಯುತ್ತೆ ಹಂಗೆ ಹಿಂಗೆ ಅಂತ ಹೇಳಕ್ಕಾಗಲ್ಲ. ದೈವದ ಇಚ್ಛೆ ಏನಿರುತ್ತೆ ಅದು ಆ ರೀತಿ ನಡೆಯುತ್ತೆ ಅಂತ ನಂಬಿಕೆ ಇದೆ. ಹೌದು ಸಿಂಧೂರ, ಕಳೆದ ವರ್ಷ 2022 ಮಾರ್ಚ್ ತಿಂಗಳಲ್ಲಿ ಒಂದು ದೈವ ನರ್ತನ ಮಾಡ್ತಿದ್ದಾಗಲೇ ಒಂದು ವ್ಯಕ್ತಿಯೊಬ್ಬರು ಕುಸಿದು ಬಿದ್ದು ಸಾವನ್ನಪ್ಪಿದ್ರು. ಅನಂತರ ಆ ದೈವದ ಸೇವೆಯನ್ನು ಯಾರು ಮಾಡೋದು, ಮತ್ತೆ ಅದಕ್ಕೆ ಅವರ ಕುಟುಂಬಸ್ಥರೇ ಮಾಡ್ಬೇಕು ಅನ್ನೋದು ಅಲ್ಲಿ ಅವರ ಸಂಬಂಧಿಕರ ಮಾತಾಗಿತ್ತು. ಆದ್ರೆ ಯಾರು ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗಿರ್ಲಿಲ್ಲ. ಇದರ ಬಗ್ಗೆ ಪ್ರಶ್ನಾ ಚಿಂತನೆಯಲ್ಲಿ ಅವರ ಮಕ್ಕಳೇ ಮಾಡ್ಬೇಕು ಯಾರಾದ್ರೂ ಅನ್ನೋದು ಬಂದಿತ್ತು. ಅವ್ರ ಇಬ್ಬರು ಮಕ್ಕಳು ಕೂಡ, ಅಂದ್ರೆ ಅಲ್ಲಿ ಶಿರಾಡಿ ದೈವ ಭಾರಿ ಕಾರಣಿಕದ ದೈವ ಆಗಿರುವಂತದ್ದು ಪುತ್ತೂರು ಮತ್ತು ಕಡಬ ತಾಲೂಕಿನಲ್ಲಿ, ಮತ್ತೆ ಶಿರಾಡಿ ಘಾಟ್ ಪ್ರದೇಶದಲ್ಲಿ ಶಿರಾಡಿ ದೈವ ಅನ್ನುವಂಥದ್ದು ಕಾಂತಾರದಲ್ಲಿ ಪಂಜುರ್ಲಿ ದೈವ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಭಾರಿ ಪ್ರಭಾವಿ ಮತ್ತು ಕಾರಣಿಕದ ದೈವ. ಆ ದೈವಕ್ಕೆ ಕಟ್ಟುವ ಅವರ ಕುಟುಂಬಸ್ಥರೇ ಆಗ್ಬೇಕು ಅನ್ನೋದು ಪ್ರಶ್ನಾ ಚಿಂತನೆಯಲ್ಲಿ ಬಂದಿತ್ತು. ಮತ್ತೆ ಊರವರು ಕೂಡ ಆಗ್ರಹ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇದೀಗ ಅವರ ಮಕ್ಕಳಿಗೆ ಹೊಸತ್ತಾಗಿ ಈ ವರ್ಷದ ವಾರ್ಷಿಕ ಉತ್ಸವಕ್ಕೆ ಅವರು ಮಾಡ್ಬೇಕು ಅನ್ನೋದನ್ನು ತಿಳಿಸಲಾಗಿತ್ತು. ಆದ್ರೆ ಅವರು ಯಾವ ರೀತಿ ಮಾಡ್ಬೇಕು, ಸಂಪ್ರದಾಯ ಏನಿದೆ, ಮತ್ತೆ ಅದರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೊಬ್ಬರು ದೈವ ನರ್ತಕರು ಅದರಲ್ಲಿ ಆ ದೈವದ ಪಾತ್ರ ಮಾಡಿ ಮತ್ತು ಅದರ ಒಂದು ಉತ್ಸವ ಮಾಡಿ ಇದೀಗ ಅವರಿಗೆ ಅದರ ದೈವ ನರ್ತನದ ಸೇವೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತು ಅದರ ಸಂಪ್ರದಾಯವನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಈಗ ಒಂದು ತಿಳಿಸಿರುವಂತದ್ದು. ಅದರ ಒಂದು ಚಿತ್ರಣ ಈ ವಿಡಿಯೋದಲ್ಲಿ ಇರುವಂತದ್ದು. ಇದರ ಈ ಬಾರಿ ವಾರ್ಷಿಕ ಉತ್ಸವ ಇದೇ ಮಾರ್ಚ್ ತಿಂಗಳಲ್ಲಿ ನಡೆಯುವಂತದ್ದು. ಅದಕ್ಕೂ ಮೊದಲು ಈಗ ಅವರಿಬ್ಬರಿಗೂ ಕೂಡ ಸಂಪ್ರದಾಯಬದ್ಧವಾಗಿ ಅವರಿಗೆ ಅದರ ವಿಧಿಗಳನ್ನು ತಿಳಿಸಿಕೊಡಲಾಗಿದೆ. ಅದರ